30 ವರ್ಷಗಳ ನಂತರ ಮಂಗಳ ಮತ್ತು ಶನಿಯ ಸಂಯೋಗವು ಕುಂಭ ರಾಶಿಯಲ್ಲಿ ಸಂಭವಿಸಲಿದೆ. ಈ ಶನಿ ಕುಜರ ಸಂಯೋಜನೆಯು ಎಲ್ಲ ರಾಶಿಗಳ ಮೇಲೆ ಪರಿಣಾಮ ಬೀರುತ್ತದೆ. ಕೆಲವು ರಾಶಿಗಳ ಮೇಲೆ ಈ ಎರಡು ಗ್ರಹಗಳ ಸಂಯೋಜನೆಯ ಪರಿಣಾಮವು ತುಂಬಾ ಒಳ್ಳೆಯದಾದರೆ ಮತ್ತೆ ಕೆಲವು ರಾಶಿಚಕ್ರಗಳ ಮೇಲೆ ಕೆಟ್ಟ ಪರಿಣಾಮ ಬೀರುವುದು. ಎಲ್ಲ ರಾಶಿಗಳ ಬಗ್ಗೆ ತಿಳಿಯೋಣ. ಮೊದಲಿಗೆ ಮೇಷರಾಶಿ. ಕುಜ ಮತ್ತು ಶನಿಯ ಸಂಯೋಗವು ಮೇಷರಾಶಿಯ 11ನೇ ಮನೆಯಲ್ಲಿ ನಡೆಯುತ್ತಿದ್ದು, ಮೇಷರಾಶಿಯವರಿಗೆ ಹೊಸ ಅವಕಾಶಗಳು ದೊರೆಯುವವು ಮತ್ತು ಹಣವನ್ನು ಗಳಿಸುವ ಅವಕಾಶಗಳನ್ನು ಪಡೆಯುತ್ತಾರೆ. ಸರ್ಕಾರಿ ನೌಕರರಿಗೆ, ವೃತ್ತಿಯೇತರರಿಗೆ, ವ್ಯಾಪಾರಸ್ಥರಿಗೆ, ಆಟೋಮೊಬೈಲ್ ಇಂಡಸ್ಟ್ರಿ, ಸ್ಟಾಕ್ ಮಾರ್ಕೆಟ್, ಐಟಿ, ವಿದ್ಯಾಕ್ಷೇತ್ರ ಸರಿಸುಮಾರು ಎಲ್ಲಾ ಕ್ಷೇತ್ರದವರಿಗೂ ಶನಿ ಕುಜ ಸಂಯೋಗ ಲಾಭದಾಯಕವಾಗಿದೆ. ಪೊಲೀಸ್ ಮತ್ತು ನ್ಯಾಯಾಂಗ ಇಲಾಖೆಯವರಿಗೆ ಒಳ್ಳೆಯ ಪದವಿ ಹಾಗೂ ವೇತನ ಹೆಚ್ಚಳ ಕಾಣುವರು. ವೃತ್ತಿಯಲ್ಲೂ ಒಳ್ಳೆ ಸ್ಥಾನಮಾನ, ಆದಾಯದ ಹೆಚ್ಚಳದೊಂದಿಗೆ ಇನ್ನೂ ಅನೇಕ ಆದಾಯದ ಮೂಲಗಳು ತೆರೆಯುತ್ತವೆ. ಹಠಾತ್ ಲಾಭ ಬರುವ ಸಾಧ್ಯತೆಯಿದೆ. ಹೂಡಿಕೆಗೆ ಒಳ್ಳೆಯ ಸಮಯ, ಆದರೆ ಮೇಷರಾಶಿಯವರು ಬುದ್ಧಿವಂತಿಕೆಯಿಂದ ವರ್ತಿಸಬೇಕಾಗುತ್ತದೆ. ಯಾವುದೇ ನಿರ್ಧಾರವನ್ನು ಅವಸರದಲ್ಲಿ ತೆಗೆದುಕೊಳ್ಳಬೇಡಿ ಮತ್ತು ಸಂಯಮವನ್ನು ಕಾಪಾಡಿಕೊಳ್ಳಿ. ನಿಮ್ಮ ಸಹೋದ್ಯೋಗಿ ಮತ್ತು ಮೇಲಧಿಕಾರಿಗಳೊಡನೆ ವ್ಯವಹರಿಸುವಾಗ ಎಚ್ಚರವಿರಲಿ. ನಿಮ್ಮ ಸಾಲ ತೀರಬಹುದು. ವಿದ್ಯಾರ್ಥಿಗಳು ತಮ್ಮ ಕ್ಷೇತ್ರಗಳಲ್ಲಿ ಒಳ್ಳೆಯ ಸಾಧನೆ ಮಾಡುವರು. ಕುಟುಂಬದಲ್ಲಿ ಮೂರನೇ ವ್ಯಕ್ತಿಯಿಂದ ಸಮಸ್ಯೆ ತಲೆದೋರಬಹುದು. ನಿಮ್ಮ ಮಕ್ಕಳ ನಡೆ ನುಡಿಯ ಮೇಲೆ ನಿಗಾ ವಹಿಸಿ. ಗರ್ಭಿಣಿ ಸ್ತ್ರೀಯರು ಈ ಸಮಯದಲ್ಲಿ ಎಚ್ಚರದಿಂದಿರಬೇಕು. ಆರೋಗ್ಯದ ಕಡೆ ಗಮನವಿರಲಿ. ಏನನ್ನಾದರೂ ಪರಿಗಣಿಸುವ ಮೊದಲು ಖಂಡಿತವಾಗಿಯೂ ಅದರ ಅನುಕೂಲಗಳು ಮತ್ತು ಅನಾನುಕೂಲಗಳ ಬಗ್ಗೆ ಯೋಚಿಸಿ ಮುಂದುವರೆಯಿರಿ. ಆತುರದ ನಿರ್ಧಾರ ಬೇಡ. ಏಪ್ರಿಲ್ 7ರಿಂದ 15ರವರೆಗೂ ಶನಿ ಕುಜರ ಹತ್ತಿರದ ಸಂಯೋಗವಿರುವುದರಿಂದ ಈ ಸಮಯದಲ್ಲಿ ಎಲ್ಲಾ ವಿಷಯದಲ್ಲೂ ಎಚ್ಚರಿಕೆ ವಹಿಸಿ. ಪರಿಹಾರ: ಹನುಮನ ಆರಾಧನೆ ಮಾಡಿ. ವೀಕ್ಷಿಸಿದ ತಮಗೆ ಧನ್ಯವಾದಗಳು. ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ.